ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ಸಲ್ಲಿ ನಾನು ಊರ ಹಬ್ಬದ್ದು ವ್ಲಾಗ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಮಾಡಿದ್ದು ಜಾತ್ರೆ ವ್ಲಾಗ್ ಮಾಡಿದ್ದೆ. ಈ ಸಲ ಊರ ಹಬ್ಬದ ವ್ಲಾಗ್ ಮಾಡಿದ್ದೀನಿ. ಇದು ಬಂದು ನಾವು 2 ದೇವರಿಗೆ ತಂಬಿಟ್ಟಿನ ಆರತಿ ಮಾಡಿ ಪೂಜೆ ಮಾಡೋದು. ಒಂದು ಮುನೇಶ್ವರ ಸ್ವಾಮಿಗೆ ನಾವು ತಂಬಿಟ್ಟಿನ ಆರತಿ ಮಾಡ್ತೀವಿ. ಮತ್ತು ಇನ್ನೊಂದು ದಿನ ಬಂದು ಕುಣಿಗಾಲಮ್ಮ ದೇವಿಗೆ ತಂಬಿಟ್ಟಿನ ಆರತಿ ಮಾಡ್ತೀವಿ. ಇದು ಹಬ್ಬ ಬಂದು 4 ದಿನ ಇರುತ್ತೆ. ಹಬ್ಬ ವರ್ಷಕ್ಕೊಂದ್ಸಲಿ ಆಗೋದು ಇದು ಹಬ್ಬ. ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ನಾವು. ತುಂಬ ಚೆನ್ನಾಗಿ ನಮಗೆ ಇದೇ ದೊಡ್ಡ ಹಬ್ಬ ನಮಗೆ. ಈ ಹಬ್ಬ ಬಂದು 33 ಹಳ್ಳಿನೂ ಸೇರಿ ಮಾಡೋದು, ಒಂದೇ ದಿನ ಮಾಡೋದದು ಹಬ್ಬ. 33 ಹಳ್ಳಿಗೂ ಒಂದೇ ದಿನ ಬರುತ್ತೆ ಹಬ್ಬ. ಹಾಗಾಗಿ ಎಲ್ಲ ಕಡೆನೂ ಹಬ್ಬ ಅವತ್ತಿನ ದಿನ ಇರುತ್ತೆ. ತುಂಬ ದೊಡ್ಡ ಹಬ್ಬ. ಆರತಿ ಅಂದ ಬೆಳಿಗ್ಗೆಗೆ ನಾವು ನಾನ್ ವೆಜ್ ಮಾಡ್ತೀವಿ. ಅಂದರೆ ಮರಿ ಕಟ್ ಮಾಡಿಸಿ ನಾನ್ ವೆಜ್ ಊಟ ಮಾಡ್ತೀವಿ. ಒಂದಿನ ಆರತಿ, ಒಂದಿನ ಮಟನ್ ಊಟ ಮಾಡ್ತೀವಿ. ಹಾಗೆ ನಾವು ಕುಣಿಗಾಲಮ್ಮನಿಗೆ ಇದು ತಂಬಿಟ್ಟಿನ ಆರತಿ ಮಾಡಿ ಮರಿ ಒಪ್ಪಿಸಿ ಪೂಜೆ ಮಾಡೋದು. ಅದು ಜಾತ್ರೆ ವ್ಲಾಗ್ ಮಾಡಿದ್ನಲ್ಲ, ಅದು ಬಂದು ಮುನೇಶ್ವರ ಸ್ವಾಮಿಗೆ ಮಾಡೋದು. ತಂಬಿಟ್ಟಿನ ಆರತಿ ಮಾಡಿ ಅದನ್ನು ಕೋಳಿ ಒಪ್ಪಿಸಿ ನಾವು ಪೂಜೆ ಮಾಡ್ತೀವಿ. ಸುಮಾರು ಜನ ಜಾತ್ರೆ ದಿನ ಮುನೇಶ್ವರ ಸ್ವಾಮಿಗೂ ಮರಿನೇ ಕಟ್ ಮಾಡಿಸ್ತಾರೆ, ಮರಿನೇ ಒಪ್ಪಿಸ್ತಾರೆ. ಆದರೆ ನಾವು ಅವತ್ತಿಂದ ಕೋಳಿ ಒಪ್ಸ್ಕೊಂಬಂದಿದ್ದೋ, ಹಂಗಾಗಿ ನಾವು ಕೋಳಿನೇ ಒಪ್ಪಿಸ್ದೋ. ಅಮ್ಮ ಪೂಜೆ ಎಲ್ಲ ಮಾಡಿ ಆರತಿ ಮುಂದೆ ಮರಿ ಒಪ್ಸೋಕೆ ನಿಲ್ಲಿಸಿದ್ದಾರೆ. ಯಾವುದೇ ಇದಿಲ್ದಂಗೆ ಮರಿನೂ ತುಂಬ ಚೆನ್ನಾಗಿ ಒದರುತ್ತು. ಅದನ್ನು ಅವತ್ತಿಂದ ನಮ್ಮ ತಾತ ಅವರೆಲ್ಲ ಮಾಡ್ಕೊಂಬಂದಿರೋದು ಸಂಪ್ರದಾಯ. ಹಂಗಾಗಿ ನಾವು ಅದನ್ನೇ ಹಂಗೆ ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಮರಿ ಎಲ್ಲ ಕಟ್ ಮಾಡಿಸಿ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಇಲ್ಲೆಲ್ಲ ಮಸಾಲೆಗೆ ಎಲ್ಲ ನಾವೆಲ್ಲ ರೆಡಿ ಮಾಡ್ಕೊಬಿಡೋಣ ಅಡುಗೆಗೆ ಅಂದ್ಬಿಟ್ಟು ನಾನು, ನಮ್ಮಮ್ಮ, ನಮ್ಮ ಮನೆಯವರು, ನಮ್ಮ ಮಾಮನ ಹೆಂಡ್ತಿ ಮತ್ತು ನಮ್ಮ ಮಾಮನ ಮಗಳು ಎಲ್ಲರೂ ರೆಡಿ ಮಾಡ್ಕೊತಾ ಇದ್ದೋ. ಈ ಹಬ್ಬಗಳಲ್ಲಿ, ಫಂಕ್ಷನ್ಗಳಲ್ಲಿ ಎಷ್ಟು ಸಮಯ ಇದ್ದರೂ ಸಾಕಾಗಲ್ಲ. ಅಷ್ಟು ಬೇಗ ಟೈಮ್ ಓಡ್ತಾ ಇರುತ್ತೆ. ಅದು ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಲೇ ಗೊತ್ತಿಲ್ಲ. ಆಗಲೇ ಸುಮಾರು ಈ ಟೈಮಲ್ಲಿ ಎಲ್ಲರೂ ಎಷ್ಟು ಜನ ಕುತ್ಕೊಂಡು ಮಾಡಿದ್ರೂ ಕೆಲಸ ಆಗಲ್ಲ. ಅಷ್ಟು ನಿಧಾನ ಆಗುತ್ತೆ ಹಬ್ಬ ಈ ಫಂಕ್ಷನ್ಗಳಲ್ಲಿ. ಏನು ಅಂತ ಗೊತ್ತಿಲ್ಲ. ಮನೆ ತುಂಬ ಇರೋರೆಲ್ಲ ಕೆಲಸ ಮಾಡಿದ್ರು, ಒಂದೊಂದು ಕೆಲಸ ಮಾಡಿದ್ರು ಆಗಲ್ಲ. ನಮ್ಮನೆ ಫಂಕ್ಷನಲ್ಲೆಲ್ಲ ಏನಂತ ಅಂದರೆ, ನಾವೆಲ್ಲ ಹೆಣ್ಮಕ್ಳು ನಾವು ಸ್ವಲ್ಪ ಒಂಚೂರೆಲ್ಲ ರೆಡಿ ಮಾಡಿಕೊಡ್ತೀವಿ. ಏನೇನು ಐಟಮ್ ಬೇಕು ಮತ್ತು ರುಬ್ಕೊಳ್ಳೋದಕ್ಕೆ ಮತ್ತು ಎಷ್ಟೆಷ್ಟು ಬೇಕು ಏನೇನು ಅಂತ ಎಲ್ಲ ರೆಡಿ ಮಾಡಿಕೊಡೋದಷ್ಟೇ. ನಮ್ಮ ಪ್ರತಿಯೊಂದು ಫಂಕ್ಷನಲ್ಲೂ ನಮ್ಮ ಮಾಮರು ಅವರೆಲ್ಲರೂ ಈ ಅಡುಗೆ ಊಟದಲ್ಲೆಲ್ಲ ಪಾಪ ಅವರೇ ಎಲ್ಲ ಮಾಡೋದು. ಪ್ರತಿಯೊಂದು ಫಂಕ್ಷನಲ್ಲೂ ನಮ್ಮ ಇಬ್ಬರು ಮಾಮರು ಅಷ್ಟೇ ಪ್ರತಿಯೊಂದರಲ್ಲೂ ಮುಂದೆ ನಿಂತ್ಕೊಂಡು ಎಲ್ಲದನ್ನು ಮಾಡ್ತಾರೆ. ಹಂಗಾಗಿ ನಮ್ಗೆ ಸ್ವಲ್ಪ ಈ ಇದರಲ್ಲಿ ಒಂಚೂರು ಕೆಲಸ ಕಡಿಮೆನೇ. ನಾವೇ ಮಾಡೋದಾದರೆ ಕೆಲಸ ಸ್ವಲ್ಪ ಜಾಸ್ತಿ ಆಗ್ಬಿಡೋದು. ಅದು ಅಡುಗೆ ಊಟ ಎಲ್ಲ ಪಾಪ ಅವರೇ ಮಾಡಿದ್ರು. ಹಂಗಾಗಿ ನಮಗೆ ಸ್ವಲ್ಪ ಒಂಚೂರು ಕಡಿಮೆ ಆಯಿತು ಕೆಲಸ. ಎಲ್ಲ ರೆಡಿ ಮಾಡಿಕೊಡ್ತೀವಿ ಅಷ್ಟೇ. ಬೇಕು ಅಂದಿದ್ದನ್ನೆಲ್ಲ ಅವ್ರಿಗೆ ಬೇಕು ಅಂದಿದ್ದನ್ನೆಲ್ಲ ತಂದು ಕೊಡ್ತೀವಿ, ಎಲ್ಲ ರೆಡಿ ಮಾಡಿಕೊಡ್ತೀವಿ. ಇನ್ನು ಮಿಕ್ಕಿದ ಕೆಲಸ ಎಲ್ಲ ಅವರೇ ಮಾಡ್ತಾರೆ. ನಮ್ಮೂರ ಹಬ್ಬದ ಟೈಮಲ್ಲಿ ಯಾರೂ ಭಟ್ರುಗಳು ಸಿಗಲ್ಲ, ಅದೊಂದು ಬೇಜಾರು. ಯಾಕಂದರೆ ಎಲ್ಲ ಕಡೆ ಒಂದೇ ದಿನ ಹಬ್ಬ ಆಗಿರೋದ್ರಿಂದ ಯಾರೂ ಭಟ್ರುಗಳು ಸಿಗಲ್ಲ ನಾರ್ಮಲಾಗೆ. ಆ ಟೈಮಲ್ಲಿ ಒಂದು ಸ್ವಲ್ಪ ರಿಸ್ಕ್ ಅನಿಸುತ್ತೆ ನಾವೇ ಮಾಡೋದು. ಆದರೂ ಹೆಂಗೋ ನಮ್ಮ ಮಾಮ ಒಂಚೂರು ಎಲ್ಲ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಫ್ರೀ ಅನಿಸುತ್ತೆ. ನೋಡಿ ಎಲ್ಲ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ತಿದ್ದಾರೆ. ಇದು ಮಟನ್ನು ರೆಡಿಯಾಗಿದೆ. ಇಲ್ಲಿ ನಾನು ಸ್ವಲ್ಪ ಒಂಚೂರು ಹೆಲ್ಪ್ ಮಾಡಿಕೊಡ್ತೀನಿ. ಇನ್ನು ಮಿಕ್ಕಿದ್ನೆಲ್ಲ ನಮ್ಮ ಮಾಮ, ನಮ್ಮ ಮನೆಯವರು, ನನ್ನ ತಮ್ಮ, ನಮ್ಮ ಇನ್ನೊಬ್ಬರು ಮಾಮ ಅವರೇ ಎಲ್ಲ ಸೇರ್ಕೊಂಡು ಮಾಡೋದು. ನಾವೇನು ಅಡುಗೆ ಬಗ್ಗೆ ಜಾಸ್ತಿ ನಾವೇನು ಇದು ಮಾಡಲ್ಲ. ಸುಮ್ಮನೆ ತಿರುಗಿಸೋದಷ್ಟೇ ನಾವು. ಇನ್ನು ಮಿಕ್ಕಿದ ಕೆಲಸ ಎಲ್ಲ ಪಾಪ ಅವರೇ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರತಿಯೊಂದು ಫಂಕ್ಷನಲ್ಲೂ ಏನಾದರೂ ಈ ಥರ ದೊಡ್ಡ ಅಡುಗೆ ಮಾಡಬೇಕು ಅಂದರೆ ಅವರೇ ಮಾಡೋದು. ತುಂಬ ಚೆನ್ನಾಗಾಗಿತ್ತು ಈ ಸಲ ಹಬ್ಬದಲ್ಲೂ. ನಾನ್ ವೆಜ್ ಊಟ ಎಲ್ಲ ತುಂಬ ಚೆನ್ನಾಗಿತ್ತು.
ನೋಡಿ ಮರಿ ಮಟನ್ ತುಂಬ ಚೆನ್ನಾಗಿತ್ತು, ಅದು ನಾಟಿ ಮರಿ ಸೂಪರಾಗಿತ್ತು. ನಾವು ಯಾವುದೇ ಒಂದು ಫಂಕ್ಷನ್ ಆಗಲಿ, ಊರ ಹಬ್ಬ ಆಗಲಿ, ದೇವ್ರ ಕಾರ್ಯ ಆಗಲಿ, ನಾವು ಮಾಗಡಿ ಸಂತೆ ನಡೆಯುತ್ತೆ ಶುಕ್ರವಾರ. ಆ ಮಾಗಡಿ ಸಂತೆನಲ್ಲೇ 5 ಗಂಟೆ ರಾತ್ರಿಗೆ ಹೋಗಿ ನಮ್ಮ ಮಾಮ ಅವರೆಲ್ಲ ಹೋಗ್ಬಿಟ್ಟು, ನಮ್ಮ ಮಾಮಂಗೆ ಮರಿ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತು. ಹಂಗಾಗಿ ಅವರೇ ಯಾವುದೇ ಒಂದು ಫಂಕ್ಷನ್ಗಾಗಲಿ, ಯಾವುದೇ ಒಂದು ಇದಕ್ಕಾಗಲಿ ಅವರೇ ಹೋಗಿ ಮರಿ ಎಲ್ಲ ತೊಗೊಂಬರೋದು. ಹಾಗೆ ಈ ಊರ ಹಬ್ಬದ ಟೈಮಲ್ಲೂ 5 ಗಂಟೆ ರಾತ್ರಿಗೆ ಹೋಗಿ ಮಾಗಡಿ ಸಂತೆನಲ್ಲಿ ಮರಿ ತೊಗೊಂಬಂದಿದ್ದು ತುಂಬ ಚೆನ್ನಾಗಾಗಿತ್ತು. ಮರಿ ತುಂಬ ಒಳ್ಳೆ ಮರಿ, ಎಳೆ ಮರಿ. ನಾವು ಮಟನ್ನು ಅಷ್ಟೇ ತುಂಬ ಚೆನ್ನಾಗಿತ್ತು. ಬೇರೆ ಕಡೆ ಎಲ್ಲ ಮಾಡ್ತಾರೆ, ಕೆಲವೊಂದು ಮರಿ ಅಷ್ಟು ಟೇಸ್ಟು ಬರಲ್ಲ. ಮತ್ತು ಮಟನ್ನು ಅಷ್ಟೇ ತುಂಬ ಒಂಥರ ಬಲ್ತಿರೋ ಮಟನ್ ಇರುತ್ತೆ, ಎಷ್ಟು ಬೇಯಿಸಿದ್ರೂ ಬೇಯಲ್ಲ, ರುಚಿನೂ ಇರಲ್ಲ. ಈ ಮಟನ್ನು ತುಂಬ ಚೆನ್ನಾಗಿತ್ತು. ಯಾರೇ ಆದರೂ ಆಗಲಿ ಏನಾದರೂ ಮರಿ ಬೇಕು ಅಂದರೆ ಮಾಗಡಿ ಸಂತೆನಲ್ಲೇ ತೊಗೊಂಬನ್ನಿ, ಯಾಕಂದರೆ ಅಲ್ಲೆಲ್ಲ ತುಂಬ ನಾಟಿ ಮರಿಗಳು ಸಿಗುತ್ತೆ. ಬೇರೆ ಕಡೆ ಎಲ್ಲ ಅಷ್ಟು ನಾಟಿ ಮರಿ ಸಿಗಲ್ಲ ಅಂತ ಅನ್ಕೋತೀನಿ, ಈ ಸಿಟಿ ಸೈಡೆಲ್ಲ. ಹಳ್ಳಿ ಸೈಡಲ್ಲಾದರೆ ಮರಿಗಳೆಲ್ಲ ಚೆನ್ನಾಗಿರುತ್ತೆ. ನೋಡಿ ನಮ್ಮ ಮನೆಯವರು ಚಿಕನ್ ಫ್ರೈ ಎಲ್ಲ ಮಾಡಿದ್ರು, ಎಲ್ಲ ಫುಲ್ ಎಲ್ಲ ಕಂಪ್ಲೀಟ್ಲಿ ಅಡುಗೆ ಎಲ್ಲ ಆಯಿತು. ಅಡುಗೆ ಎಲ್ಲ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಅಷ್ಟೊತ್ತಿಗಾಗಲೇ ಜನ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆದರು, ನೆಂಟರೆಲ್ಲ ಬರೋದಕ್ಕೆ. ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಮಾಡೋದಕ್ಕಾಗಿಲ್ಲ, ಅರ್ಧಂಬರ್ಧ ವೀಡಿಯೋ ಮಾಡಿದ್ದೀನಿ. ಇದಿಷ್ಟು ಹಬ್ಬದ ವ್ಲಾಗ್ ಆಗಿತ್ತು, ಹಬ್ಬದ ವೀಡಿಯೋ. ನಾನು ಇನ್ನೂ ಸ್ವಲ್ಪ ವೀಡಿಯೋ ಮಾಡಬೇಕಿತ್ತು, ಆದರೆ ಮಾಡೋದಕ್ಕಾಗಿಲ್ಲ. ದಯವಿಟ್ಟು ನನ್ನ ವೀಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಚೆನ್ನಾಗಿ ವೀಡಿಯೋನ ಮಾಡ್ತೀನಿ.